ಆರ್ಮೋಲ್ 6, ಶೋಲ್ಡ್ರು 6, ಅಪ್ಪರ್ ಚೆಸ್ಟು 10.5, 2 ಇಂಚ್ ಎಕ್ಸ್ಟ್ರಾ. ಇಲ್ಲಿ 1/2 ಇಂಚು. ನೋಡಿ ಇಲ್ಲಿ 6 ಇಟ್ಬಿಟ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. 1/2 ಇಂಚು ಕ್ರಾಸ್ ಮಾಡ್ತೀನಿ ಈ ಶೇಪ್ಗೆ. ನೋಡಿ ಇದು 4ಗಿಂತ ಜಾಸ್ತಿ ಇಡಬಾರ್ದು. 4ಗಿಂತ ಜಾಸ್ತಿ ಇಟ್ಟರೆ ಇಲ್ಲಿ ರಿಂಕಲ್ಸ್ ಬರುತ್ತೆ. 40 ಸೈಜ್ ಮೇಲಿರೋರಿಗೆ ಒಂದು 1/4 ಇಂಚು ಈ ಥರ ಇರ್ಬೋದು. ನೋಡಿ ಇಲ್ಲಿ 1/4 ಇಂಚು ಜಾಸ್ತಿ ಇದೆಯಲ್ವಾ, ಇಲ್ಲಿ 1/2 ಇಂಚು ಒಳಗಡೆ ತಗೊಬೇಕು. ಇಲ್ಲಿ ನೆಕ್ಕು 2 ಇರ್ತಾ ಇದ್ದೀನಿ. ಇಲ್ಲಿ 3 ಇದೆ. ಸ್ಟಿಚೆಲ್ಲ ಆದಮೇಲೆ 2.5 ಆಗುತ್ತೆ. ಡೀಪು 9.5 ಇದೆ. ಇಲ್ಲಿ 2.5 ಇಟ್ಟಿದ್ದೀನಿ. ಇಲ್ಲಿ 2 ಇಟ್ಟಿದ್ದೀನಿ. ವೇಸ್ಟು 36 ಇದೆ. 36 ಡಿವೈಡೆಡ್ ಬೈ 4 ಮಾಡಿದ್ರೆ 9. 1 ಇಂಚು ಡಾಟು. ಆರ್ಮೋಲ್ ರೌಂಡು 9 ಇದೆ, 18 ಇದೆ. ಇಲ್ಲಿ 9.5 ಇದೆ. 9.5 ಬಂದರೆ 1/2 ಇಂಚ್ ಇಲ್ಲಿ ಕಮ್ಮಿ ಮಾಡಬೇಕು. 6.5 ಇದೆ. ಇದು 6 ಇಡ್ತಿದ್ದೀನಿ ನೋಡಿ. 6 ಇಟ್ಟರೆ ನೈನ್. ನೋಡಿ ಇವಾಗ 9 ಕರೆಕ್ಟಾಗಿ 9 ಬರ್ತಾ ಇದೆ. ಇಲ್ಲಿ 1/2 ಇಂಚು ಹಿಂಗೆ ಕ್ರಾಸ್ ತಗೊಬೇಕು. ಯಾಕಂದರೆ ಇಲ್ಲಿ ನೆಕ್ಕು ಚಿಕ್ಕದು ಮಾಡಿರ್ತೀವಲ್ವ, ಕೆಳಗಡೆ ಜಾಸ್ತಿ ಮಾಡಿರ್ತೀವಿ. ಈಗ ಬ್ಯಾಕು ಕಟ್ಟಿಂಗ್ ಆಯಿತು. ಫ್ರಂಟು ಇಲ್ಲಿ ಕಟ್ ಇದು ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಇದು ಓಪನ್ ಇರೋದು ನಮ್ಮ ಸೈಡ್ ಬರಬೇಕು. ಇದನ್ನ ಇದು ಕಟ್ ಮಾಡಿರ್ತೀವಲ್ವ, ಇದನ್ನೇ ಇಟ್ಕೊಂಡು ಇಲ್ಲಿ 1 ಇಂಚು ಎಕ್ಸ್ಟ್ರಾ ಬಿಡಬೇಕು. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಡಬೇಕು. ಉಪ್ಪಟ್ಟಿ ಹತ್ರ 1 ಇಂಚ್ ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ. ಇಲ್ಲಿ 1/4 ಇಂಚು ಎಕ್ಸ್ಟ್ರಾ ಇಡಿ ಫ್ರಂಟಲ್ಲಿ ಬ್ಯಾಕೋಗಿಂತ.
ಫ್ರಂಟು 7 ಇಡ್ತಾಯಿದ್ದೀನಿ, ಫ್ರಂಟ್ ಡೀಪು. ಇದು ಚೆಸ್ಟು ಅಪ್ಪರ್ ಚೆಸ್ಟು 10.5 ಇಟ್ಟಿದ್ದೀನಿ, ಚೆಸ್ಟು 11.5 ಇಡ್ತಾಯಿದ್ದೀನಿ. ಇದು ಬಾಡಿ ಮೆಜರ್ಮೆಂಟ್ ಬ್ಲೌಸ್ ಇಲ್ಲ. ಇವ್ರದ್ದು ಚೆಸ್ಟು 42 ಡಿವೈಡೆಡ್ ಬೈ 4 ಮಾಡಿದ್ರೆ ಫಸ್ಟ್ ಡಾಟ್ ಪಾಯಿಂಟು 10.25 ಬರುತ್ತೆ, ಅಂದರೆ 10 ಕಾಲ್ಗೊಂದು ಮಾರ್ಕ್ ಮಾಡ್ತಿದ್ದೀನಿ. ಇಲ್ಲಿ ಸ್ಟಿಚ್ಗೆ ಬಿಟ್ಬಿಟ್ಟು ಅದ್ರ ಕೆಳಗಡೆನೇ ಡಾಟ್ ಪಾಯಿಂಟ್ ಮಾಡಬೇಕು. 10 ಕಾಲು ಇಡ್ತಿದ್ದೀನಿ. ಇದು ಇಲ್ಲಿ 42 ಡಿವೈಡೆಡ್ ಬೈ 10 ಮಾಡಿದಾಗ 4.2 ಬರುತ್ತೆ. 4.2ಗೆ ಇಡಬೇಕು ಇಲ್ಲಿ ಡಾಟು. ಇಲ್ಲಿ 3.5. ಇದು 3.5 ಸ್ಟಿಚ್ಗೆ 1/2 ಇಂಚ್ ಹೋಗುತ್ತೆ. ಇಲ್ಲಿ 3 ಸಿಗುತ್ತೆ. ಇದು 3.5 1/2 ಇಂಚು ಸ್ಟಿಚ್ಚು. ಮತ್ತು ಇವ್ರದ್ದು ವೇಸ್ಟು 36 ಇದೆ. 1.5 ಇಂಚ್ ಬರುತ್ತೆ ಇದು ಡಾಟ್. ಒಂದು ಕಾಲು. ವೇಸ್ಟು ಎಷ್ಟಿದೆ ಅಷ್ಟನ್ನು ಬಿಟ್ಟು ಇಲ್ಲಿ ಮಾರ್ಕ್ ಮಾಡಬೇಕು. ಇಲ್ಲೊಂದು ಮಾರ್ಕ್ ಮಾಡಿ. ಇಲ್ಲಿ 3 ಇದೆ, ಇಲ್ಲಿ 1.5ಗೆ, ಇಲ್ಲಿ 1.5ಗೆ, ಇಲ್ಲಿ 1 ಸಾಕು. ಯಾಕಂದರೆ ಇಲ್ಲಿ ಸೈಡು ಡಾಟ್ ಬಂದರೆ ಇಲ್ಲೊಂದು ಮಾರ್ಕ್ ಮಾಡಿ. ಇಲ್ಲಿ ಈ ಲೈನ್ಗೆ ಒಂದು ಮಾರ್ಕ್ ಮಾಡಿ ಡಾಟು. ಇಲ್ಲಿ 2 ಇಂಚು ಗ್ಯಾಪ್ ಬೇಕು, ಒಂದು ಡಾಟ್ಗೆ, ಒಂದು ಡಾಟಿಂದ ಒಂದು ಡಾಟ್ಗೆ. ಇಲ್ಲಿ ಇಷ್ಟು ಸಾಕು. 2 ಇಂಚ್ ಗ್ಯಾಪ್ ಇಟ್ಟಾಗ ಕರೆಕ್ಟಾಗಿ ಬರುತ್ತೆ. ಈ ಡಾಟು ಬಾಡಿ ಮೆಜರ್ಮೆಂಟ್ ಕೊಟ್ಟಾಗ ಈ ಥರ ಎಲ್ಲ ಆಫ್ ಮಾಡಬೇಕು. ನೋಡಿ, ಇಲ್ಲಿ 2 ಇಂಚ್ ಗ್ಯಾಪು. ಕಟ್ ಮಾಡ್ತೀನಿ. ಇದು ಇಲ್ಲಿ 7 ಇಟ್ಟಿದ್ದೀನಿ ಡೀಪು. ಇಲ್ಲಿ ಸ್ವಲ್ಪ ಹಿಂಗೆ ಒಳಗಡೆ ತಗೊಬೇಕು. ಇಲ್ಲಿ ತಗೊಂಡ್ರೆ ಡೀಪು ಕರೆಕ್ಟಾಗಿ ಕೂರುತ್ತೆ. ಇಲ್ಲಿ ಆರ್ಮೋಲ್ ಕೆಳಗಡೆ ರಿಂಕಲ್ಸ್ ಬರಲ್ಲ. ಇದು ಸ್ವಲ್ಪ ಚಿಕ್ಕದಿದ್ರೆ ಇಲ್ಲಿ ಇದು ಎಳೆದಂಗೆ ಆಗುತ್ತೆ, ಇಲ್ಲಿ ರಿಂಕಲ್ಸ್ ಬರುತ್ತೆ. ಈ ಡಾಟು ಈ ಥರ ಹಿಡಿದ್ಬಿಟ್ಟು ಆಮೇಲೆ ಇಲ್ಲಿ ಶೇಪ್ ತೆಗೀರಿ, ಆವಾಗ ಕರೆಕ್ಟಾಗಿ ಬರುತ್ತೆ. ಹೆಚ್ಚು ಕಡಿಮೆ ಬರಲ್ಲ, ಆರ್ಮೋಲ್ ರಿಂಕಲ್ಸ್ ಬರಲ್ಲ. ಈ ಥರ ಮಾರ್ಕ್ ಮಾಡಿ. 1/2 ಇಂಚು ಬ್ಯಾಕಿಗಿಂತ ಫ್ರಂಟು ಶೇಪ್ ತೆಗಿಬೇಕಲ್ವ, 1/2 ಇಂಚು ನೋಡಿ ಈ ಥರ ಮಾರ್ಕ್ ಮಾಡಿ. ಸ್ವಲ್ಪ 1/2 ಇಂಚು ಹಿಂಗೆ ಶೇಪ್ ತೆಗಿ.
ಇಲ್ಲಿ ಈ ಥರ ಶೇಪ್ ತೆಗೆದ್ರೆ ಕರೆಕ್ಟಾಗಿ ಡಾಟ್ ಹಿಡಿದಾಗ ಕರೆಕ್ಟಾಗಿ ಬರುತ್ತೆ. ಇಲ್ಲೊಂದು ಮ್ಯಾಚ್ ಮಾಡಿ, ಇದು ಕಪ್ ಲೆಂತು ನೋಡಿ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ವ, ಇದು ಹಿಂಗೆ ಬಿಟ್ಬಿಟ್ರೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ನೆಕ್ಕಾಗಲಾಗಿ. ಇದು ಒಂದು 1/2 ಇಂಚು ಸ್ಟಿಚ್ಗೆ ಎಷ್ಟು ನಾವು ಸ್ಟಿಚ್ ಹಾಕ್ತೀವಿ ಅಷ್ಟು ಬಿಟ್ಕೊಂಡು ಇಲ್ಲಿ ಕಟ್ ಮಾಡಿ, ಇದು ಎಕ್ಸ್ಟ್ರಾ ಇರೋದನ್ನು ಈ ಥರ ಸ್ಟಿಚ್ ಮಾಡಿ ನೋಡಿ. ಬ್ಲೌಸ್ ಹತ್ರ ಉಕ್ಪಟ್ಟಿ ಹತ್ರ ಟೈಟ್ ಬರೋಲ್ಲ, 1 ಇಂಚ್ ಎಕ್ಸ್ಟ್ರಾ ಇಟ್ಟರೆ. ನೋಡಿ ಇಲ್ಲಿ ಡಾಟ್ ಹಿಡಿದಾಗ ಈ ಡಾಟು ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಏನು ಲೆಂತ್ ಇಟ್ಟಿರ್ತೀವಿ ಇದು ಅದು ಕರೆಕ್ಟಾಗಿ ಕೂರುತ್ತೆ ನೋಡಿ. ಇಲ್ಲಿ ಡಾಟ್ ಹಿಡಿದಾಗ ಮತ್ತು ಇದು ನೋಡಿ, ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ವಾ 1 ಇಂಚು, ಇದು ಇಲ್ಲಿ ಡಾಟ್ ಹಿಡಿದಾಗ ಕರೆಕ್ಟಾಗಿ ಕೂರುತ್ತೆ ನೋಡಿ. ಇಲ್ಲಿ ಡಾಟ್ ಹಿಡಿದಾಗ ಇದು ಕರೆಕ್ಟಾಗಿ ಕೂರುತ್ತೆ. ನೋಡಿ ಇದು ಕರೆಕ್ಟಾಗಿ ಕೂರುತ್ತೆ. ನಾವು ಇಲ್ಲಿ ಏನಾದರೂ 1 ಇಂಚು ಇದು ಇಟ್ಟಿಲ್ಲ ಅಂದಾಗ, ಇದು ಎಕ್ಸ್ಟ್ರಾ ಇಲ್ಲ ಅಂದಾಗ ಈ ಥರ ಬರುತ್ತೆ. ಅವಾಗೇನಾಗುತ್ತೆ, ಇಷ್ಟು ಫ್ರಂಟ್ ಪಟ್ಟಿ ಟೈಟ್ ಆಗುತ್ತೆ, ಹುಕ್ ಪಟ್ಟಿ ಹತ್ರ ಇಷ್ಟು ಇಲ್ಲಿ ಇಷ್ಟು ಈ ಗ್ಯಾಪು ಎಳ್ಕೊಳ್ಳುತ್ತೆ. ಇದು ಇಲ್ಲಿ ಎಳ್ಕೊಂಡಾಗ ಇಲ್ಲಿ ಆರ್ಮೋಲು ಟೈಟ್ ಆಗುತ್ತೆ, ಮತ್ತು ಕರೆಕ್ಟಾಗಿ ಕೂರಲ್ಲ ಆರ್ಮೋಲು. ಇಲ್ಲಿ ಇಷ್ಟು ಟೈಟ್ ಬಂದರೆ, 1 ಇಂಚು ಟೈಟ್ ಬಂದರೆ ಇಲ್ಲಿ ಬ್ಲೌಸು ಸರಿ ಬರೋಲ್ಲ. ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ 1 ಇಂಚ್ ಇಡಲೇಬೇಕು. ಇದು 1 ಇಂಚ್ ಎಕ್ಸ್ಟ್ರಾ ಇಟ್ಟಾಗ ಇದು ಈ ಡಾಟ್ ಹಿಡಿದಾಗ ಕರೆಕ್ಟಾಗಿ ಕೂರುತ್ತೆ. ಫ್ರಂಟು ಬ್ಯಾಕ್ ಆಯಿತು. ಸ್ಲೀವ್ ಕಟ್ ಮಾಡ್ತೀನಿ. ಸ್ಲೀವ್ ರೌಂಡ್ ಬಂದು 9 ಇದೆ. ಇಲ್ಲಿ ಪೀಸ್ ಕೊಡಬೇಕು. ಸ್ಲೀವು ಲೆಂತು 10 ಇದೆ, 11 ಇಡ್ತೀನಿ. 11.5 ಇಡ್ತೀನಿ. 10.5 ಬೇಕು ಅವ್ರಿಗೆ. ಮತ್ತು ಇದು 42 ಡಿವೈಡೆಡ್ ಬೈ 10 ಮಾಡಿದಾಗ 4.2 ಬರುತ್ತೆ. ಅಷ್ಟೇ ಇಲ್ಲಿ ಕ್ಯಾಪ್ ಹೈಟ್ ಇಡ್ತಾ ಇದ್ದೀನಿ. ಇಲ್ಲಿ ಆಫ್ ಮಾಡಿ ಮತ್ತು ಇಲ್ಲಿ ಆಫ್ ಮಾಡಿದರೆ ಆರ್ಮಲ್ಲು ಸ್ಲೀವು ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂದರೆ, ಒಂದು ಸ್ವಲ್ಪನೂ ರಿಂಕಲ್ಸ್ ಬರೋಲ್ಲ ಸ್ಲೀವು. ಎಲ್ಲಿಂದ ಎಲ್ಲಿ ಶೇಪು ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಅಂತ ಇದು ಮಾಡಿ ಚೆಕ್ ಮಾಡೋದಕ್ಕೆ ಈ ಥರ ಲೈನ್ ಹಾಕಿ ಇಲ್ಲಿ ಒಂದು ಆಫ್ ಮಾಡಿ. ಇದು ಬಿಗಿನರ್ಸ್ ಯಾರು ಇರ್ತೀರಾ, ಹೊಸದಾಗಿ ಟೈಲರಿಂಗ್ ಕಲ್ತಿರೋರಿಗೆ ಯೂಸ್ ಆಗುತ್ತೆ. ಸ್ಲೀವ್ ಯಾವ ಥರ ಮಾರ್ಕ್ ಮಾಡಿ ಯಾವ ಥರ ಕಟ್ ಮಾಡಬೇಕಂತ ಗೊತ್ತಿರಲ್ಲ. ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲಿ ಕಲ್ತಿದ್ದಾಗ ನಮಗೂ ಗೊತ್ತಿರಲಿಲ್ಲ. ನೋಡಿ ಈ ಥರ ಆರ್ಮೋಲ್ ಶೇಪ್ ಕರ್ವ್ ಶೇಪರ್ ತಗೊಂಡ್ರೆ ಈ ಥರ ಇದನ್ನಿಟ್ಟು ಈ ಥರ ಮಾಡಿ. ಮತ್ತು ಇದು ಫ್ರಂಟು, ಇದು ಬ್ಯಾಕುಗೆ ಇನ್ನು 1/2 ಇಂಚು ಸೇಮ್ ಅದೇ. ಇಲ್ಲಿ ಏನಕ್ಕೆ ಈ ಲೈನ್ ಹಾಕ್ತೀವಿ ಅಂದರೆ ಇಲ್ಲಿವರೆಗೂ ಇದು ಶೇಪ್ ಕೊಟ್ಟು ಇಲ್ಲಿಂದ ಹಿಂಗೆ ಉಲ್ಟಾ ಶೇಪ್ ಕೊಡಬೇಕು. ಅದಕ್ಕೆ ಈ ಲೈನ್ ಇಲ್ಲಿ ಹಾಕೋದು. .2 ಆರ್ಮ್ ರೌಂಡು 6.2 ಇದೆ. ಇಲ್ಲಿ 2 ಇಂಚು.
ನೋಡಿ, ಇದು ಫ್ರಂಟ್ ಶೇಪು, ಇದು ಬ್ಯಾಕ್ ಶೇಪು. ಈ ಥರ ಮಾಡಿ ಕಟ್ ಮಾಡಿ ಅಲ್ಲಿ ಪೀಸ್ ಕೊಡಬೇಕು. ಇದು ನ್ಯಾಚ್ ಮಾಡಿದರೆ ಇದು ಫ್ರಂಟ್ ಅಂತ ನ್ಯಾಚ್ ಹಾಕೊಬೇಕು. ಇಲ್ಲಿ ಫ್ರಂಟು ಬ್ಯಾಕು ಎರಡು ಮಿಕ್ಸ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಚೆನ್ನಾಗಿ ಬರಲ್ಲ. ಫ್ರಂಟಿಗೆ ಬ್ಯಾಕು ಸ್ಲೀವ್ ಅಟ್ಯಾಚ್ ಮಾಡಿ ಬಿಚ್ತೀವಿ ಮತ್ತೆ ಕನ್ಫ್ಯೂಸ್ ಆಗಿ. ಅದಕ್ಕೆ ಇಲ್ಲಿ ಈ ಥರ ಒಂದು ನ್ಯಾಚ್ ಮಾಡ್ಕೊಬೇಕು. ಮತ್ತು ಇದು ಕ್ರಾಸ್ ಬೆಲ್ಟು. ಇಲ್ಲಿ ಏನು ಇದೇ ಶೇಪ್ ಇರುತ್ತಲ್ವ, ನಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಇಟ್ಕೊಂಡು ಇದು ಇಲ್ಲಿಗಿರುತ್ತಲ್ಲ ಈ ಲೈನು, ಇಲ್ಲಿ ಏನು ಮಾರ್ಕ್ ಮಾಡಿರ್ತೀವಿ ನಾವು ಇಷ್ಟಕ್ಕೆ ಕರೆಕ್ಟಾಗಿ ಬರುತ್ತೆ. ಬೇಕಂದರೆ ಮೆಜರ್ಮೆಂಟ್ ಮಾಡಿ ನೋಡಿ. ಇವ್ರದ್ದು ಚೆಸ್ಟ್ ಎಷ್ಟಿದೆ? 9 ಇದೆ. ವೇಸ್ಟು 36 ಇದೆ. 36 ಡಿವೈಡೆಡ್ ಬೈ 4 ಮಾಡಿದಾಗ 9 ಬರುತ್ತೆ ನೋಡಿ. ಇಲ್ಲಿ 9 ಇಟ್ಟಿದ್ದೀನಿ. 2 ಇಂಚ್ ಎಕ್ಸ್ಟ್ರಾ. ಸ್ಟಿಚ್ ಆದಮೇಲೆ ಬೇಕಂದರೆ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಬೇಕು. ಮತ್ತು ಇಲ್ಲಿ ಸ್ವಲ್ಪ ಕ್ರಾಸಾಗಿ ತಗೊಬೇಕಿದು, ಆವಾಗ ನೀಟಾಗಿ ಬರುತ್ತೆ ಕ್ರಾಸ್ ಬೆಲ್ಟ್. ಸ್ಲೀವು ಫ್ರಂಟು ಬ್ಯಾಕು ರೆಡಿ ಆಯಿತು. ಇದು ಮೇನ್ ಪೀಸು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ವಿಡಿಯೋ ನೋಡಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ.